ಮಾಡಿದ್ದೀನಲ್ಲ, ಆಲೂಗಡ್ಡೆ ಬಜ್ಜಿ ಮಾಡ್ಕೊಡ್ತೀನಿ ತಗೋ ಬರೋಷ್ಟೊತ್ತಿ. ಹಾಯ್ ಮಾ, ಹಾಯ್ ಮಾಡಮ್ಮ. ಹಾಯ್. ನೋಡಿಲ್ಲಿ ಎಷ್ಟೊಂದು ಒಳ್ಳೆ ನೋಡಮ್ಮ, 4 ಹೂವು. ವಾವ್. ಕಣಗಿಲೆ ಹೂವು ಜಾಸ್ತಿ ಆಗಿವೆ. ಅಲ್ಲೊಂದು ಆರೆಂಜ್ ಕಲರ್ ಗುಲಾಬಿ ಆಗೈತೆ, ಅಲ್ಲಾಗೈತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ ನಮ್ಮ ಗುಲಾಬಿ ಹೂಗಳು ನಿಮಗೆಲ್ಲ ಗುಡ್ ಮಾರ್ನಿಂಗ್, ಶುಭೋದಯ ಹೇಳ್ತಾ ಇವೆ. ಎಷ್ಟು ಮುದ್ದಾಗಿ ಅರಳಿದೆ ಅಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡ ತುಂಬ ಹೂಗಳಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರದಲ್ಲಿ ಇಲ್ಲಿ ಹಸ್ಬೆಂಡ್ ಬಂದುಬಿಟ್ಟು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಹೂವು ಅರಳಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಎಲ್ರಿಗೂ ಯೋಗ ದಿನದ ಹಾಗೆ ಸಂಗೀತ ದಿನದ ಶುಭಾಶಯಗಳು. ನನ್ನ ಮಗನ ಯೋಗಾಭ್ಯಾಸ ನೋಡ್ಕೊಂಡ್ಬನ್ನಿ ಸ್ನೇಹಿತರೆ. ಇದನ್ನ 10 ಸಲ ಮಾಡಬೇಕು. ಇಲ್ಲಿ ಮಾಡಿ ಆಮೇಲೆ ಇಲ್ಲಿ ಮಾಡಿ ಆಮೇಲೆ ಇಲ್ಲಿ ಬ್ರೀತ್ ಇನ್, ಇದನ್ನ 12 ಸಲ ಮಾಡಬೇಕು. ನಾನು 10 ಸಲ ಮಾಡಿದ್ದೀನಿ. ನೀನು 10 ಸಲ ಮಾಡಿದ್ದೀಯ. सूर्य नमस्कार सिद्धि 2 3 4 5 6 7 8 9 10 11 12. ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಪೂರಿ ಹಾಗೆಯೇ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ಸ್ನೇಹಿತರೆ. ಅದು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ ನಂತರ ಸಾಸಿವೆ, ಜೀರಿಗೆ ಹಾಗೆಯೇ ಕರಿಬೇವು, ಸ್ವಲ್ಪ ಕಡಲೆಬೇಳೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ 1-2 ಈರುಳ್ಳಿ ಹಾಗೆಯೇ 1-2 ನಮಗೆ ಖಾರಕ್ಕೆ ಅನುಗುಣವಾಗಿ 1-2ರಿಂದ 3 ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದು ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಅದು 1-2 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ನೀವು ಗರಂ ಮಸಾಲ ಸೇರಿಸ್ಕೊಳ್ಳೋದಿತ್ತಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನಂತರದಲ್ಲಿ ಬಟಾಣಿ ಕಾಳು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅನ್ನ ಮಾಡ್ತಾ ಇರ್ತೀನಲ್ವ, ಅದರೊಳಗಡೆ ಒಂದು ಬಟ್ಟೆ ಗಂಟು ಕಟ್ಟೆ ಹಾಕಿಬಿಟ್ಟಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ನಂತರದಲ್ಲಿ ಈ ಪಲ್ಯಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. ಹಾಗೆಯೇ ಅದು ಫ್ರೈ ಮಾಡಿಕೊಂಡು ಕೊತ್ತಂಬರಿ
ಮೆಂತ್ಯ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಅದು ಒಂಥರ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ನೋಡಿ ಆಲೂಗಡ್ಡೆ ಒಂದು 4ರಿಂದ 5 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದನ್ನು ಎಲ್ಲ ಚೆನ್ನಾಗಿ ಏನು ಒಗ್ಗರಣೆ ಇರುತ್ತಲ್ವ, ಒಗ್ಗರಣೆ ಒಳಗೆ ಚೆನ್ನಾಗಿ ನಾವು ತಿರುಗಿಕೊಂಡು ಬೇಯಿಸ್ಕೊಂಡ್ವಿ ಅಂತಂದರೆ ಅದ್ರ ಒಗ್ಗರಣೆದೆಲ್ಲದೂ ಅದಕ್ಕೆ ಚೆನ್ನಾಗಿ ಹತ್ತಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ತೆಂಗಿನಕಾಯಿ ತುರಿ. ನೀವೇನು ಸಾಂಬಾರು ಪುಡಿ ಹಾಕ್ಕೊಳ್ಬೇಕಂತ ಇಲ್ಲ, ಗರಂ ಮಸಾಲ ಪುಡಿ ಇತ್ತಂದರೆ ಅದು ನಡೆಯುತ್ತೆ. ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟೇ, ಒಂದು ಅರ್ಧ ಸ್ಪೂನ್ ಅಷ್ಟೇ, ಹೆಚ್ಚಿಗೇನು ಹಾಕ್ಕೊಂಡಿಲ್ಲ. ಇದನ್ನು ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ನಂತರದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಳಿ. ಗಟ್ಟಿಯಾಗಬೇಕು ಪೂರ ಅಂತಂದರೆ ನಡೆಯುತ್ತೆ, ಹಾಗೆ ಮಾಡಿ. ಇಲ್ಲ ಅಂತಂದ್ರೆ ಸ್ವಲ್ಪ ಪೂರಿಗೆಲ್ಲ ಏನಪ್ಪ ಅಂತಂದ್ರೆ ಸ್ವಲ್ಪ ನೀರಾಗಿದ್ದರೆ ಅಂತಂದ್ರೆ ನೀರು ಹಾಕಿ ಬೇಯಿಸಿದ್ವಿ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ನಂತರದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂತಂದರೆ ಪಲ್ಯ ರೆಡಿಯಾಗಿರುತ್ತೆ ಸ್ನೇಹಿತರೆ. ಪೂರಿಗೆ ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ. ದೋಸೆಗೆ ಹಾಗೆ ಗಟ್ಟಿಯಾಗಿರಬೇಕು, ಪೂರಿಗೆ ಮಾತ್ರ ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಂತರದಲ್ಲಿ ನಾನು ಪೂರಿ ಎಲ್ಲ ಇದನ್ನು ಲಟ್ಸೋದೆಲ್ಲ ಏನು ತೋರಿಸ್ಲಿಲ್ಲ, ಹಾಗೆಯೇ ಹಾಕ್ಕೊಳ್ಳೋದು ಅಷ್ಟೇ ತೋರಿಸ್ತಾಯಿದ್ದೀನಿ. ನಾವು ಯಾವಾಗಲೂ ಪೂರಿ ಮಾಡಿರಂದ್ರೆ ನಾನು ಮೈದಾ ಹಿಟ್ಟಲ್ಲಿ ಮಾಡೋದು ಎಲ್ಲೋ ಅಪರೂಪಕ್ಕೊಂದ್ಸಲ ಯಾವಾಗಲೂ ಗೋಧಿ ಹಿಟ್ಟು ಚಪಾತಿಗೆಲ್ಲ ಕಲಿಸ್ಕೊಳ್ತೀನಲ್ವ, ಹಾಗಾಗಿ ಅಕಸ್ಮಾತ್ ಏನಾರು ಮಕ್ಕಳು ಪೂರಿ ಮಾಡಮ್ಮ ಅಂತ ಅಂದ್ಬಿಟ್ರೆ ಚಪಾತಿ ಕಲಸಿದ ಹಿಟ್ಟೇ ಪೂರಿ ಅದರಲ್ಲೇ ಮಾಡ್ತಾಯಿರ್ತೀನಿ. ಪೂರಿನೂ ಉಬ್ಬಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಪೂರಿ ರೆಡಿ ಆಗ್ತಾಯಿತ್ತು. ಯಾಕಂದ್ರೆ ಮಗನಿಗೆ ಬೆಳಗ್ಗೆನೇ ಬೇಗನೆ ಮಾಡಿಕೊಡ್ಬೇಕಲ್ವ, ಹಾಗಾಗಿ ನಾವು ಅವನಿಗೆ ಬೇಗನೆ ಟಿಫನ್ಗೆಲ್ಲ ಮಾಡಿಕೊಟ್ಟು ನಂತರದಲ್ಲಿ ಹಾಕ್ಕೊಡ್ತಾಯಿದ್ದೀನಿ ತಿನ್ನೋದಕ್ಕೂ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿರೋದನ್ನು ನನ್ನ ಚಿಕ್ಕ ಮಗನಿಗೆ ಹೆಚ್ಚಿಗೆ ಇಷ್ಟ. ಹೇಳ್ತಾಯಿದ್ದೆ, ಅಮ್ಮ ಪಲ್ಯ ಸೂಪರಾಗಿದೆಯಮ್ಮ ಅಂತೇಳಿ. ಆಯ್ತಪ್ಪ ತಿನ್ನು ಅಂತ ಹೇಳ್ತಾಯಿದ್ದೆ. ನಂತರದಲ್ಲಿ ಬಾಕ್ಸಿಗೂ ಹಾಕ್ಕೊಡು ಅಂತ ಹೇಳ್ತಾಯಿದ್ದೆ. ಹಾಗೆಯೇ ಹುಣ್ಣಿಮೆ ಪೂಜೆ ಅಲ್ವಾ, ಹಾಗಾಗಿ ಎಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನನಗೆ ಅದೇನಪ್ಪ ಅಂತಂದರೆ ಹಿಂದಿನ ದಿನ ಮಾಡಿಕೊಂಡ್ರೆ ಅವತ್ತಿನ ದಿನದ್ದು ಒಂಥರ ಫ್ರೆಶ್ನೆಸ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಅವಾಗಲೇ ಮಾಡ್ಕೋಬೇಕು ನನಗೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊತ್ತು ಅದೇನೋ ಒಂದು 2 ನಿಮಿಷ 3 ನಿಮಿಷದಲ್ಲಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಒಂದು ಬಕೆಟಲ್ಲಿ ಏನಂದ್ರೆ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಏನು ಸೋಪ್ ಆಯಿಲ್ ಬರುತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒದ್ದೆ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ಬಂದ್ವಿ ಅಂದರೆ ನೀಟಾಗಿರುತ್ತೆ. ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರದಲ್ಲಿ ಹೊಸ್ತಿಲಿಗೆ ಇಲ್ಲಿ ಅರಿಶಿಣ ಹಚ್ಚುತ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರೊಳಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ಬಿಟ್ಟು ಕಲಸಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಹಚ್ಕೊಳ್ಬೇಕು ಸ್ನೇಹಿತರೆ. ಪ್ರತಿ ಶುಕ್ರವಾರ ಹಾಗೆಯೇ ಮಂಗಳವಾರಗಳಲ್ಲಿ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬಾ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅಂದರೆ ಮನಸ್ಸಿಗೆ ಏನೋ ಒಂಥರ ಹಬ್ಬದ ವಾತಾವರಣನೇ ಅನ್ನೋ ಥರ ಫೀಲ್ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಅಷ್ಟು ಖುಷಿ ಆಗ್ತಾ ಇರುತ್ತೆ. ನಂತರದಲ್ಲಿ ಹಾಗೆಯೇ ಅರಿಶಿಣ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಇಡೋಣ ಅಂತಂದರೆ ಅದೆಲ್ಲ ಒಣಗ್ದಂಗೆ ಆಗಿಬಿಡುತ್ತೆ. ಮತ್ತು ರಂಗೋಲಿ ಇದು ಅರಿಶಿಣ ಕುಂಕುಮ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ, ಅಷ್ಟು ಸರಿಯಾಗಿ ಕೂಡೋದಿಲ್ಲ ಅನ್ನೋದಕ್ಕೋಸ್ಕರ ಮೊದಲಿಗೆ ಅರಿಶಿಣ ಕುಂಕುಮ ಇಟ್ಬಿಟ್ಟು ನಂತರದಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ರಂಗೋಲಿಯಲ್ಲೂ ಅಷ್ಟೇ ನೋಡಿ ಈ ರೀತಿಯಾಗಿ ಶಂಕು ಚಕ್ರ ಹಾಗೆಯೇ ಸ್ವಸ್ತಿಕ್ಕು ಹಾಗೆಯೇ ಒಂದು ಮಧ್ಯದಲ್ಲಿ ಪದ್ಮ ಆದ್ರೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ಇದು ಲಕ್ಷ್ಮೀ ಪಾದ ಬರುತ್ತಲ್ವ, ಈ ರೀತಿಯಾಗಿ ಅದನ್ನಾದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ. ನಂತರದಲ್ಲಿ ಜಯ ವಿಜಯ ಹಾಕ್ಕೊಂಡು ಏನು ಆಕಳು ಪಾದ ಬರುತ್ತಲ್ಲ ಅದನ್ನು ಬರ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಎಷ್ಟು ಹಾಗೆಯೇ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆಲ್ಲದಕ್ಕೂ ಸ್ವಲ್ಪ ಅರಿಶಿಣ ಕುಂಕುಮನ ಇಡಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ 2 ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಇಷ್ಟನ್ನು ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ, ನಂತರದಲ್ಲಿ ಪೂಜೆ ಮಾಡೋ ಟೈಮಿಗೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಇದು ಬಂದುಬಿಟ್ಟು
ಊರಿಗೆ ಹೋಗಿರ್ತೀನಲ್ವ ಅವಾಗ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ನೆಲ ಒರೆಸೋ ಟೈಮಿಗೆ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆಯೇ ಕಲ್ಲುಪ್ಪು ಸ್ನೇಹಿತರೆ ನಿಮಗೆ ಇಷ್ಟು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟೆ ಚೆನ್ನಾಗಿ ಕೈ ಆಡಿ ನಂತರದಲ್ಲಿ ಒರೆಸ್ಕೊಂಬರೋದು. ಪ್ರತಿದಿನ ನೆಲ ಒರೆಸೋ ಟೈಮಿಗೆ ಲೈಝಾಲ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಒರೆಸ್ತಾ ಇರ್ತೀನಿ. ಈಗ ಹಬ್ಬ ಹರಿದಿನಗಳು ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಶುಕ್ರವಾರ ಮಂಗಳವಾರಲ್ಲಿ ಮಾತ್ರ ಕಂಪಲ್ಸರಿ ಏನು ಗಂಜಲ ಹಾಗೆಯೇ ಕಲ್ಲುಪ್ಪನ್ನು ಹಾಕಿ ಒರೆಸ್ತೀನಿ. ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ಇದು ಏನು ಪುಡಿ ಉಪ್ಪು ಬರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕಷ್ಟು ಹಿಂಗೆ ನಮ್ಮ ಹಂಗಿರೋ ಅಂಥವ್ರು ಸ್ವಲ್ಪ ಊರಿಗೆ ಹೋಗಿರ್ತೀರಲ್ವ ಆ ಟೈಮಲ್ಲಿ ಸಿಗುತ್ತೆ, ತೊಗೊಂಡು ಬಂದು ಇಟ್ಕೊಳ್ಳಿ. ನಾನಂತೂ ಯಾವಾಗಲೂ ಊರಿಗೆ ಹೋದಾಗ ಒಂದು ಬಾಟಲ್ ಬರುತ್ತಲ್ವ ವಾಟ್ರದ್ದು, ಆ ಬಾಟಲಲ್ಲಿ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ನೀವು ಅದೇ ರೀತಿ ಮಾಡಿ ಫ್ರೆಶ್ ಆಗಿ ಸಿಗುವಂಥವ್ರು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ತುಂಬಾ ಒಳ್ಳೇದು ಅನ್ನಿಸ್ತಾ ಇರುತ್ತೆ. ಇದನ್ನಂತೂ ನೀವು ಖಂಡಿತ ಯಾರಿಗಾದರೂ ಕೆಟ್ಟದಾಗಿ ಒಂಥರ ಇದು ಅನ್ನಿಸ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಂಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆಯೇ ನಂತರ ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ. ಹೂಗಳೆಲ್ಲ ನಮ್ಮದ್ರಲ್ಲೇ ಆಗಿದ್ದಲ್ವ, ನಮ್ಮ ಹೂವಿನ ಗಿಡದಲ್ಲಿ ತುಂಬಾ ಅದೊಂಥರ ಖುಷಿ ಅನ್ನಿಸ್ತಾಯಿತ್ತು. ಗುಲಾಬಿ ಹೂಗಳು ಎಲ್ಲ ಆಗಿದ್ವಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಪ್ರತಿದಿನ ಸಂಜೆ 6 ಗಂಟೆ ಉದಯ ಟಿ ವಿಯಲ್ಲಿ ಶ್ರೀಮದ್ ರಾಮಾಯಣ ಬರ್ತಾಯಿದೆ ಸ್ನೇಹಿತರೆ. ಹಾಗೆಯೇ ಜಮಿನಿಯಲ್ಲಿ ತೆಲುಗು 1 ಗಂಟೆ ಬರುತ್ತೆ ಸ್ನೇಹಿತರೆ. 6:30 ಇಂದ 7:30ವರೆಗೂ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ನಾವು ಕೂತ್ಕೊಂಡು ನೋಡ್ತೀವಿ. ಮಕ್ಕಳಿಗೆ ತೋರಿಸೋದ್ರಿಂದ ಅವರು ನೋಡ್ತಾ ಇದ್ರೆ ಅವರಿಗೂ ಎಲ್ಲ ಈಗಿತ್ತು ಅನ್ನೋದನ್ನು ಅವರು ತಿಳ್ಕೊಳ್ತಾ ಇರ್ತಾರೆ. ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಸಾಯಂಕಾಲ ಬರೋದ್ರಿಂದ ಅದು ಇನ್ನೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆಯೇ ನಾನು ನೋಡ್ತಾ ಇದ್ನಲ್ವ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ. ನಿಮ್ಮ ಮಕ್ಳುಗಳಿಗೂ ತೋರಿಸಿ ನೀವು ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇದು ಸೀನ್ ಬಂದುಬಿಟ್ಟು ಕಾಡಿಗೆ ಹೋಗಬೇಕು ಅಂತ ವನವಾಸಕ್ಕೆ ಸ್ನೇಹಿತರೆ, ಕಾಡಿಗೆ ವನವಾಸಕ್ಕೆ ಹೋಗಬೇಕು ಅಂತ ಹೇಳ್ತಾ ಇರುವಾಗ ತನ್ನ ಅಮ್ಮನನ್ನು ಸಂತೈಸ್ತಾ ಇರುವಂಥ ದೃಶ್ಯ. ಆ ಶ್ರೀರಾಮನನ್ನು ನೋಡಿದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಂದರೆ ಕಣ್ಣಲ್ಲಿ ಹಾಗೆ ನೀರು ಹರಿದು ಹೋಗ್ತಾಯಿತ್ತು ನನಗಂತೂ. ಆ ತಾಯಿ ನೋಡಿ ನಾನು ಬರ್ತೀನಿ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂದಾಗ ಖಂಡಿತವಾಗ್ಲೂ ನನಗೆ ಅಷ್ಟು ಅಳು ಬಂದುಬಿಡ್ತು ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ.